ಹಲೋ ಎಲ್ಲಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋದು ಸಿಗಂದೂರಿಗೆ ವಿತ್ ಮೈ ಫ್ಯಾಮಿಲಿ. ಸಾಗರಕ್ಕೆ ಹೋಗಿ 1 ಅವರ್ ವೆಯ್ಟ್ ಮಾಡಾದ್ಮೇಲೆ ನಮಗೆ ಸಿಗಂದೂರು ಬಸ್ ಸಿಕ್ತು. ಸೊ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಇರುತ್ತೆ, ಹುಡುಗರಿಗೆಲ್ಲ ಬಂದುಬಿಟ್ಟು 55 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ 37 ಕಿಲೋಮೀಟರ್ ಇತ್ತು ಸಾಗರದಿಂದ ಸಿಗಂದೂರು. 1 ಅವರ್ ಜರ್ನಿ ಇತ್ತು, ಇನ್ನು ಜಾಸ್ತಿನೂ ಇರ್ಬೋದೇನೋ, ಒಂದು 15-20 ಮಿನಿಟ್ಸ್ ಎಕ್ಸ್ಟ್ರಾ ಆಗ್ಬೋದು. ಮೊದಲಾಗಿರಿ ನೀರು ಮೇಲೆ ಕರ್ಕೊಂಡು ಹೋಗೋರು, ಅದರಲ್ಲಿ ಹೋಗ್ಬೇಕಂದ್ರೆ ನಂಗೆ ತುಂಬ ಆಸೆ ಇತ್ತು. ಬಟ್ ನಾನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಬ್ರಿಡ್ಜ್ ರೋಡ್ ಎಲ್ಲ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಬಸ್ಸೇ ಇದೆ. ಸೊ ನಾವು ಹೋಗಿ ರೀಚ್ ಆಗಿ ಒಂದು 50 ಮೀಟರ್ ಅಥವಾ 100 ಮೀಟರ್ ಏನೋ ವಾಕ್ ಮಾಡಿಕೊಂಡು ಟೆಂಪಲ್ ಹತ್ರ ಎಂಟ್ರಿ ಆಗಬೇಕಾಗುತ್ತೆ. ಚಪ್ಪಲ್ನೆಲ್ಲ ಇಲ್ಲೇ ಬಿಡ್ಬೋದು ನೀವು, ಬಟ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಾನು ಪಕ್ಕದಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೊಟ್ಟೆ, ಅದಕ್ಕೂ ಕೂಡ 100 ರೂಪೀಸ್ ತೊಗೊಂಡು ಚಿಕ್ಕ ಬುಟ್ಟಿಗೆ. ಆ್ಯಂಡ್ ನಾನು ಹೋಗಿರೋ ದಿನ ಬಂದುಬಿಟ್ಟು ಬುಧವಾರ ಆಗಿರೋ ಕಾರಣ ಸ್ವಲ್ಪನೂ ಜನ ಇಲ್ಲ. ಮೇ ಬಿ ನೀವು ಫ್ರೈಡೇ ಹೋದ್ರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ದೇವಿನ ಹತ್ರದಿಂದ ನೋಡಿದೆ, ಅಲಂಕಾರ ಅಂತೂ ಅದ್ಭುತವಾಗಿ ಮಾಡಿದರು. ನಾನು ತುಂಬ ಖುಷಿ ಆಯಿತು. ಈ ಜಾಗಕ್ಕೆ ಬರಬೇಕಂತ ತುಂಬ ದಿನ ಅನ್ಕೋತಿದ್ದೆ. ನೀವೇನಾದ್ರು ಮನೆಯಿಂದ ಕಾಯೆಲ್ಲ ತೊಗೊಂಬಂದರೆ ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು. ಬಿಕಾಸ್ ಆಚೆ ಎಲ್ಲ ಹೊಡೆಯಂಗಿಲ್ಲ ಅಂತ ಏನೋ ಒಂದು ಮಾತಿದೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಅದನ್ನೊಂದ್ಸಲ. ಪಕ್ಕದಲ್ಲೇ ಭೂತರಾಯನ ಗುಡಿ ಇತ್ತು. ಮಲೆನಾಡು ಕಡೆ ಬರೋದಾದರೆ ಭೂತರಾಯನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ನೀವು ಅಂದ್ಕೊಂಡಿದ್ದೇನೆ ಆಗಬೇಕಂದ್ರೆ ಕೇಳ್ಕೊಬೋದಂತೆ, ತುಂಬ ಜನ ಹೇಳ್ತಿದ್ರು ಅದ್ರ ಬಗ್ಗೆ. ಆ್ಯಂಡ್ ದೇವಸ್ಥಾನ ಸುತ್ತಮುತ್ತ ಎಲ್ಲ ತಿರುಗಾಡಿಕೊಂಡು ಪ್ರಸಾದಕ್ಕೆಲ್ಲ ಇತ್ತು. ನಾವು ಹೋಗಿರೋ ಟೈಮ್ 12:30 ಪ್ರಸಾದ ಸ್ಟಾರ್ಟ್ ಆಯಿತು. ಕ್ಯೂ ಅಲ್ಲಿ ನಿಂತು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟು ಬಂದಿದ್ದಾಯಿತು.